ಇಲ್ಲಿ ಮಾಲ್ನ ಸೆಕ್ಯೂರಿಟಿ ಒಳಗೆ ಬಿಡೋದಿಲ್ಲ, ಪಂಚೆಯನ್ನು ಧರಿಸಿ ಬಂದಿದ್ದಾರೆ ಅಂತೇಳಿ. ಪಂಚೆ ನಮ್ಮ ನಾಡು ನುಡಿನ ಪ್ರತೀಕ. ತಾವು ಕೂಡ ಹೇಳಿದಂತೆ ದೊಡ್ಡ ದೊಡ್ಡವರೆಲ್ಲರೂ ಕೂಡ ಧರಿಸಿದ್ರು. ಆ ರೈತನಿಗೆ ಇಲ್ಲಿ ಅವಮಾನ ಆಗಿರುವಂಥದ್ದು, ಇಲ್ಲಿ ರೂಲ್ಸ್ ಕೂಡ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ಆ ಸೆಕ್ಯೂರಿಟಿ ಮಾತಾಡುವಂಥ ಸಂದರ್ಭದಲ್ಲಿ. ಇಂಥದ್ದೊಂದು ರೂಲ್ಸ್ ರಾಜ್ಯದಲ್ಲಿ ಯಾವಾಗ ಜಾರಿ ಆಯಿತು ಅಂತ ಸರ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ ಮುಂಚೆ ಒಂದು ಮೆಟ್ರೋದಲ್ಲೂ ಇದೇ ರೀತಿ ಪಂಚೆ ಹಾಕೊಂಡು ಬಂದವರಿಗೆ ಒಳಗಡೆ ಬಿಡೋದಿಲ್ಲ. ಪಂಚೆಯನ್ನು ಹಾಕುವಂಥವ್ರು ಯಾರು? ನಮ್ಮ ನಾಡಿನ ರೈತರು. ಜೊತೆಗೆ ಬಂದು ಪಂಚೆ ಬಂದು ಶರ್ಟು ಪಂಚೆ ಇದು ನಾವು ಸಭೆ ಸಮಾರಂಭಗಳಲ್ಲಿ ಹಾಕ್ತೀವಿ, ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ ಅದು. ಸೊ ಇಂಥ ಒಂದು ವಿಷಯದಲ್ಲಿ ನಿನ್ನೆ ಒಬ್ಬ ರೈತ ಬಂದು ನಾನು ಒಳಗಡೆ ಬಿಡೋದಲ್ಲ ಪಂಚೆ ಹಾಕಿಲ್ಲ ಅಂತಂದರೆ, ಹಂಗಾರೆ ಪಂಚೆ ಹಾಕೊಂಡು ಹೊರಗಡೆ ಬಂದಿಲ್ಲ ಅಂದರೆ ಈಗ CM ಸಿದ್ದರಾಮಯ್ಯನವರು ಪಂಚೆ ಶರ್ಟ್ ಹಾಕೊಂಡೇ ಬರ್ತಾರೆ, ಹಂಗಾರೆ ಅವ್ರನ್ನೂ ಒಳಗಡೆ ಬಿಡೋದಿಲ್ವ ನೀವು? ಅಣ್ಣವರು ಯಾವುದನ್ನ ಪ್ರತಿನಿಧಿಸಿದ್ರು? ಯಾವತ್ತಾರು ಪ್ಯಾಂಟ್ ಹಾಕಿದ್ರು ಅವರು ಪಂಚೆ ಮತ್ತು ಶರ್ಟನ್ನು ಹಾಕೊಂಡು ಈ ನಾಡಿನ ಸಂಸ್ಕೃತಿಯನ್ನು ಉಸಿರಿರೋ ತನಕ ಕಾಪಾಡಿದ್ರು. ಅಂತೆ ಪಂಚೆ ಸಂಸ್ಕೃತಿಯನ್ನು ಇಲ್ಲಿ ಅರ್ತಕ್ಕಂಥ ಯಾರೋ ಸೆಕ್ಯೂರಿಟಿ ಸಿಬ್ಬಂದಿ ಇವ್ರು ಯಾರೋ ಮ್ಯಾನೇಜರು ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಈಗ ನಾವು ಪಂಚೆ ಶರ್ಟ್ ಹಾಕೋ ಬಂದಿದ್ದೀವಿ, ಅವ್ರಿಗೆ ತಾಕತ್ತಿದ್ರೆ ತಡಿಲಿ, ಈಗ ನೋಡ್ತೀನಿ ನಾವು ಒಳಗಡೆ ಹೋಗ್ತೀವಿ, ಈಗ ಒಳಗಡೆ ಹೋದ್ ನಾವು ಬಿಡೋದಿಲ್ವ ನೋಡ್ತೀವಿ. ಇದು ಖಂಡಿತವಾಗ್ಲೂ ಖಂಡನೀಯ ಸರ್. ಈ ಥರದ ಒಂದು ತುಗುಲಕ್ ದರ್ಬಾರು ಇಲ್ಲ ಯಾವ್ದಾದ್ರು ಆದೇಶ ಇದೆಯಾ? ಕೊಡ್ಲಿ ಮಾಲವರು ಸರ್, ಈ ತರ ಪಂಚೆ ಹಾಕೋ ಬಂದವರಿಗೆ ಒಳಗಡೆ ಬಿಡೋದಿಲ್ಲ ಅಂತ ಏನಾದ್ರು ಆದೇಶ ಇದ್ರೆ ಆದೇಶ ಕೊಡಿ. ರಾಜ್ಯದಲ್ಲಿ ಯಾವುದೇ ಮಾಲ್ಗಳಲ್ಲೂ ಕೂಡ ಕನ್ನಡಿಗರು ಎಲ್ಲೂ ಸೆಕ್ಯೂರಿಟಿಗಳಿಲ್ಲ. ಕನ್ನಡದ ಪರಂಪರೆ ಏನು, ಸಂಸ್ಕೃತಿ ಏನು, ಇದು ಯಾವುದರ ಅರಿವಿಲ್ಲದಂಥ ಉತ್ತರ ಭಾರತದಂಥ ಸೆಕ್ಯೂರಿಟಿಗಳನ್ನು ಇಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ. ಗೊತ್ತಿದ್ದಂಥವ್ರಾಗಿದ್ದರೆ ಅವರಿಗೆ ಗೌರವವನ್ನು ಕೊಟ್ಟು ರೈತರನ್ನ ಒಳಗೆ ಕಳಿಸ್ತಿದ್ರು ಅನ್ನೋಂಥದ್ದು ನಿಜ ಸರ್. ಈಗ ಎಲ್ಲೋ ಉತ್ತರ ಭಾರತದವ್ರನ್ನ ತಂದು ಇಲ್ಲಿ ಹಾಕೋತಾರೆ, ಅವರ ರಾಜ್ಯಗಳಲ್ಲಿ ಅವ್ರಿಗೆ ಪಂಚೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಮತ್ತು ಪಂಚೆ ಅನ್ನೋದು ಇಲ್ಲಿ ಈ ನಾಡಿನ ಜನರ ಒಂದು ಭಾವನಾತ್ಮಕ ವಿಚಾರ ಸರ್. ಅದು ನಮ್ಮ ಒಂದು ಇಲ್ಲಿನ ಸಂಸ್ಕೃತಿಯ ಪ್ರತೀಕ. ಇಲ್ಲಿ ಬಂದು ನಿಂತ್ಕೊಂಡು ಅವ್ರನ್ನ ತರೆದ್ಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ತರಬೇತಿಯನ್ನು ಕೊಟ್ಟಿರಲಿಲ್ಲ. ಇಲ್ಲಿ ಮಾಲ್ನವರು ಅವ್ರನ್ನ ಕರೆದು ಈ ಥರದ್ದು ಬಿಡಬಾರ್ದು. ಈಗ ನಿನ್ನೆ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ ಬಂದು ಇಡೀ ರಾಜ್ಯದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ ಸರ್ ಇದು. ಈ ಅವಮಾನವನ್ನು ನಾವು ಖಂಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲು ಸಾಧ್ಯ ಇಲ್ಲ. ನಾನು ಕೇಳೋದು, ಇನ್ನು ಮುಂದೆ ಯಾರೇ ಬರಲಿ ಮಾಲ್ಗೆ, ಇದೊಂದೇ ಮಾಲ್ ಅಂತಲ್ಲ ಸರ್, ಬೆಂಗಳೂರಿನ ಹಲವಾರು ಮಾಲ್ಗಳು ಪಂಚೆ ಹಾಕೋ ಬಂದ್ರೆ ಏನೋ ಅವಮಾನ, ಅವ್ರಿಗೆ ಒಳಗಡೆ ಬಂದ್ರೆ ಅವಮಾನ. ಅದೇ ರೈತ ಬೆಳೀತಕ್ಕಂಥ ಅನ್ನವನ್ನು ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ. ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮಗೆ ಅಂತಂದ್ರೆ ಹೇಗೆ ತಾನೇ ಇವ್ರು ಮಾಲ್ ನಡೆಸೋದಕ್ಕೆ ಸಾಧ್ಯ? ಆಮೇಲೆ ಈ ಮಾಲ್ ಒಳಗಡೆ ಬರ್ತಕ್ಕಂಥ 90% ಹೆಚ್ಚು ಜನ ರೈತರ ಮಕ್ಕಳೇ ಒಳಗಡೆ ಬರೋದು. ಹಾಗಾದ್ರೆ ಪ್ಯಾಂಟ್ ಹಾಕ್ತವ್ರಿಗೆ ಅಷ್ಟೇ ಮರ್ಯಾದೆ. ಇಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾವುದೋ ರಾಜ್ಯದವರು ಸರ್ ಕರೆಕ್ಟಾಗಿ ಬಟ್ಟೆ ಹಾಕೋರಿಲ್ಲ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಒಳಗಡೆ ಬರ್ತಾರೆ, ಅವ್ರನ್ನ ಬಿಡ್ತೀರಾ? ಶಿಸ್ತಾಗಿ ಪಂಚೆ ಹಾಕೊಂಡು ಬರ್ತಕ್ಕಂಥವ್ರು ಒಳಗಡೆ ಬಿಡಲ್ಲ ಅಂತಂದ್ರೆ ಇದೇನ್ರಿ ಸರ್? ಎಲ್ಲೋ ಲಲ್ಲೆ ಹೊಡಿತಾ ಇರ್ತಾರೆ ಸರ್ ಕೂತ್ಕೊಂಡು. ಅಲ್ಲಿ ಹೆಣ್ಮಗಳು ಗಂಡು ಮಕ್ಕಳು ಇಬ್ರು ಸೇರ್ಕೊಂಡು ಲಲ್ಲೆ ಹೊಡಿತಾ ಇರ್ತಾರೆ ಕೂತ್ಕೊಂಡು, ಅರ್ಧಂಬರ್ಧ ಬಟ್ಟೆ ಹಾಫ್ ಚಡ್ಡಿ ಹಾಕೊಂಡು, ಅಂಥವ್ರನ್ನ ಬಿಡ್ತಾರೆ. ಪಂಚೆ ಹಾಕೋ ಬಂದವ್ರನ್ನ ಬಿಡಲ್ಲ ಅಂತಂದ್ರೆ ಇದೇನು ಸರ್? ಇದೇನು ನಡೀತಾ ಇದೆ ರಾಜ್ಯದಲ್ಲಿ ಸರ್? ಈಗ ಘಟನೆ ಬಗ್ಗೆ ಖಂಡನೆ ವ್ಯಕ್ತವಾಗ್ತಾ ಇದ್ದ ಹಾಗೆ ಈಗ ಸೆಕ್ಯೂರಿಟಿಯನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಮ್ಯಾನೇಜ್ಮೆಂಟ್ ನಮ್ಮದು ತಪ್ಪಾಗಿದೆ ಅಥವಾ ಏನೆಲ್ಲ ಮಾತುಕತೆ ಆಯಿತು ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ಸಮಜಾಯಿಷಿ ಕೊಡ್ತಾ ಇಲ್ಲ ಸರ್. ಈಗ ನಾವು ಬಂದಿದ್ದೀವಿ, ಆ ಮಾಲ್ನ ಮ್ಯಾನೇಜ್ಮೆಂಟ್ ಅವ್ರು ಯಾವ್ದಾರ ಬರಲೇಬೇಕು ಸರ್. ಇನ್ನು ಕೆಲವೇ ಕ್ಷಣಗಳಲ್ಲಿ ನೆನ್ನೆ ಅನ್ಯಾಯಕ್ಕೊಳಗಾದಂಥ ರೈತರು ಇಲ್ಲಿಗೆ ಬರ್ತಾ ಇದ್ದಾರೆ. ಆ ರೈತರ ಮುಂದೆ ಇಡೀ ಮಾಲ್ನ ಒಂದು ಸಮಕ್ಷಮದಲ್ಲಿ ಆ ರೈತನಿಗೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಲಿಲ್ಲ ಅಂದರೆ ನಮ್ಮ ಅರೆಸ್ಟ್ ಮಾಡಿದ್ರೂ ಪರವಾಗಿಲ್ಲ, ಇಲ್ಲಿಂದ ನಾವು ಎದ್ದು ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ. ಇಡೀ ರಾಜ್ಯದ ಕ್ಷಮೆಯನ್ನು ಕೇಳಬೇಕು. ನೆನ್ನೆ ಯಾರೊಬ್ಬ ಮ್ಯಾನೇಜರ್ ಮಾತಾಡ್ತಾರೆ ನೋಡಿ ಆ ವಾಯ್ಸ್ ರೆಕಾರ್ಡಲ್ಲಿ, ಯಾವುದೇ ಪಂಚೆ ಇದ್ದರೆ ಎಸ್ಕಲೇಟ್ರು ಏನೋ ಹಿಡ್ಕೊಬಿಡ್ತದೆ ಅಂತ ಹೇಳಿ. ಹಂಗಾರೆ ಇಲ್ಲಿ ಎಷ್ಟೋ ಜನ ಪಂಚೆನ ಏನು ಎಸ್ಕಲೇಟ್ರ್ ಸಿಗಾಕಳಿ ಅಂತಲೇ ಹಾಕೋ ಬರ್ತಾರೆ, ನಮ್ಮ ಮರ್ಯಾದೆಗೋಸ್ಕರ ಹಾಕೋ ಬರೋದು ಸರ್ ನಾವು. ಆದ ಕಾರಣ ಮ್ಯಾನೇಜರ್ ಯಾರಿದ್ದಾರೆ, ಮ್ಯಾನೇಜರು ಮತ್ತು ಮಾಲ್ಗೆ ಸಂಬಂಧಪಟ್ಟವ್ರು ಮುಖ್ಯ ಸ್ಥಾನದಲ್ಲಿ ಯಾರಿದ್ದಾರೆ ಅವರು, ಆ ರೈತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ, ರೈತನಿಗೆ ಅವ್ರು ಕ್ಷಮೆ ಕೇಳೋವರೆಗೂ ಇಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಎದ್ದು ಹೋಗೋದಿಲ್ಲ ಸರ್. ಓಕೆ, ಇದು ಖಚಿತವಾಗಿ. ಮತ್ತೆ ಮಾಲ್ ಅವರು ಸ್ಪಷ್ಟೀಕರಣ ಕೊಡಬೇಕು. ನೆನ್ನೆ ಆಗಿದ್ದಂಥ ಈ ಘಟನೆಗೆ ಕಾರಣ ಏನು, ಯಾರು ಕಾರಣ? ಮೇಲೆ ಇಲ್ಲಿ ಎಲ್ಲಿ ನೋಡಿದ್ರು ಕನ್ನಡದವ್ರಿಗೆ ಅವಕಾಶ ಕೊಡಲ್ಲ ಸರ್ ಸೆಕ್ಯೂರಿಟಿ ಅವರು. ಅವ್ರಿಗೆ ಏನಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವ್ರನ್ನ ಕರ್ಕೊಬಂದಿದ್ದು ಪದೇ ಒಂದ್ಸತಿ ಮೆಟ್ರೋದಲ್ಲಾಯಿತು, ಈಗ ಇಲ್ಲಿ ಅವಮಾನ. ಈ ಅವಮಾನವನ್ನು ಸಹಿಸ್ಕೊಳ್ಳೋದಕ್ಕೆ ನಾವು ಯಾರೂ ಸಹಿಸಲ್ಲ. ಇವತ್ತು ನಮ್ಮ ಅಣ್ಣವರ ಅಭಿಮಾನಿಗಳು, ನಮ್ಮ ಯುವ ಕರ್ನಾಟಕ ವೇದಿಕೆ, ಪ್ರತಿಯೊಬ್ಬರು ನಮ್ಮ ಕನ್ನಡಾಭಿಮಾನಿಗಳು ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದೀವಿ. ನಮ್ಮ ಉದ್ದೇಶ ಒಂದೇ, ಆ ರೈತನಿಗೆ ನ್ಯಾಯ ಸಿಗಬೇಕು. ಇನ್ನು ಮುಂದೆ ರಾಜ್ಯದ ಯಾವುದೇ ಮಾಲ್ಗಳಾಗಿರ್ಬೋದು ಅಥವಾ ಯಾವುದೇ ಮೆಟ್ರೋ ಸ್ಟೇಷನ್ಗಳಾಗಿರ್ಬೋದು ಎಲ್ಲೂ ಸಹ ಯಾರೋ ಪಂಚೆಲೇ ಬರಲಿ ಅಥವಾ ಟವಲಲ್ಲೇ ಬರಲಿ ಅವೆಲ್ಲ ಗೊತ್ತಿಲ್ಲ. ಆತ ಮನುಷ್ಯ ಅನ್ನೋದನ್ನು ದಯವಿಟ್ಟು ಮರಿಬಾರ್ದು. ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಗೌರವವನ್ನು ಕೊಡಬೇಕಾದಂಥ ಕೆಲಸವನ್ನು ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಅವರು ಮುಚ್ಕೊಂಡು ಮಾಲ್ ಮುಚ್ಕೊಂಡು ಸ್ಟೇಷನ್ ಮುಚ್ಕೊಂಡು ಮನೆಗೆ ಹೋಗಲಿ ಅವರು. ಸೊ ಕ್ಷಮೆ ಕೇಳಬೇಕು ರೈತನಿಗೆ.